ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಅಪರ ಸಿವಿಲ್ ನ್ಯಾಯಾಧೀಶೆ ರಂಜಿತಾರವರಿಗೆ ಬೀಳ್ಕೊಡುಗೆ ಸಮಾರಂಭ. ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಪರ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಅವರ ವರ್ಗಾವಣೆಯ ಹಿನ್ನೆಲೆಯಲ್ಲಿ ವಕೀಲರ ಸಂಘದ ವತಿಯಿಂದ ಬುಧವಾರ ನ್ಯಾಯಾಲಯದ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ಹೊಸ ಸ್ಥಳಗಳಿಗೆ ಹೋದಾಗ ಅಧಿಕಾರಿಗಳಿಗೆ ಹೊಸ ಅನುಭವಗಳು ಮತ್ತು ಸವಾಲುಗಳು ಎದುರಾಗುವುದು ಸಹಜ. ಪ್ರತಿಯೊಬ್ಬರಲ್ಲೂ ಭಾವನೆಗಳು ಮತ್ತು ಕೆಲಸ ಮಾಡುವ ಶೈಲಿ ವಿಭಿನ್ನವಾಗಿರುತ್ತದೆ. ತಪ್ಪುಗಳು ಇದ್ದರೆ ಅದನ್ನು ಮುಕ್ತವಾಗಿ ತಿಳಿಸಿದಾಗ ಮಾತ್ರ ಸರಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದಾಗ ಮಾತ್ರ ಕಕ್ಷಿದಾರರಿಗೆ ಸಮಯಕ್ಕೆ ಸರಿಯಾಗಿ ನ್ಯಾಯ ದೊರೆಯುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಚೆಕ್ ಬೌನ್ಸ್ ಹಾಗೂ ಹಳೆಯ ಸಿವಿಲ್ ಪ್ರಕರಣಗಳ ವಿಲೇವಾರಿಗೆ ವಕೀಲರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಪರ ಸಿವಿಲ್ ನ್ಯಾಯಾಧೀಶೆ ರಂಜಿತಾರವರು, ಶಿಡ್ಲಘಟ್ಟ ತಮ್ಮ ಮೊದಲ ನೇಮಕಾತಿ ಸ್ಥಳವಾಗಿದ್ದು ಈ ಸ್ಥಳ ಸದಾ ನೆನಪಿನಲ್ಲಿ ಉಳಿಯಲಿದೆ ಎಂದರು. ಇಲ್ಲಿನ ವಕೀಲರಿಂದ ಉತ್ತಮ ಸಹಕಾರ ದೊರೆತಿದ್ದು ಹೆಚ್ಚಿನ ಪ್ರಕರಣಗಳ ನಡುವೆಯೂ ನ್ಯಾಯಾಲಯದ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸಲು ಸಾಧ್ಯವಾಯಿತು ಎಂದು ಹೇಳಿದರು. ಪಾಸ್ ಓವರ್ ಹಾಗೂ ದಿನಾಂಕ ನೀಡುವ ವಿಚಾರದಲ್ಲಿ ವಕೀಲರ ಅನುಕೂಲಗಳನ್ನು ಗಮನದಲ್ಲಿಟ್ಟುಕೊಂಡೇ ಕ್ರಮ ವಹಿಸಿದ್ದೇ ಹೊರತು ಯಾರನ್ನು ಅನಾವಶ್ಯಕವಾಗಿ ಕಾಯಿಸುವ ಉದ್ದೇಶ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರೋಷನ್ ಶಾ ಅವರ ಮಾರ್ಗದರ್ಶನ ಹಾಗೂ ಸಹೋದ್ಯೋಗಿಗಳ ಸಹಕಾರವನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಆಯಸ್ಸು ಅದೇ ರೀತಿಯಾಗಿ ಉನ್ನತ ಸ್ಥಾನಗಳಿಗೆ ಹೋಗುವ ಥರ ಆಶಿಸಲಿ ಅಂತ ಎಲ್ಲ ವಕೀಲರ ಪರವಾಗಿ ಮೇಡಮ್ ಅವರಿಗೆ ಹೋಗಿ ಅಲ್ಲಿ ರಿಸೈಡ್ ಆಗುವಂಥ ಅವಕಾಶ ತಮ್ಮ ಸಿಗಲಿ ಅಂತ ಮೇಡಮ್ ಅವರು ಒಂದು ವರ್ಷ ಮೊದಲನೇ ಸ್ಥಾನ ಇದೆ ನಿಮ್ಮಲ್ಲಿ ವರ್ಕ್ ಮಾಡಿದ್ದು. ಒಂದು ವರ್ಷದ ಕಾಲ ಇಲ್ಲೇ ವರ್ಕ್ ಮಾಡಿದ್ದಾರೆ. ಅವರ ಅನುಭವಕ್ಕೆ ತಕ್ಕಂತೆ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಕೆಲವೊಂದು ವಿಚಾರಗಳು ತಮಗೆ ಸರಿ ಕಂಡೇ ಇರ್ಬೋದು. ಅದನ್ನು ನೀವು ಹಂಚ್ಕೊಂಡಿದ್ದು ಸಂತೋಷ. ಏಕೆಂದರೆ ನಾನು ಯಾವತ್ತು ಕುತ್ಕೊಂಡಾಗ ಮೇಲ್ಗಡೆ ಆಗಲಿ ಒಳಗಡೆ ಆಗಲಿ ನಾನು ಸರಿ ಇದ್ದೇನೆ ಅನ್ನೋ ಭಾವನೆಯಿಂದನೇ ಹೋಗ್ತಾ ಇದ್ರೆ ನಾನು ತಪ್ಪಾಗಿದ್ದೀನಿ ಅಂತ ಗೊತ್ತಾಗದೆ. ಯಾವಾಗ ನಿಮ್ಮಂಥವ್ರು ನನ್ನ ಕೆಲಸನ ನೋಡಿ ಅನುಭವಿಸಿ ಹೇಳ್ದಾಗಲೇ ಗೊತ್ತಾಗುತ್ತೆ. ಹೇಳ್ಬಿಟ್ರೆ ಸಾಹೇಬ ನನ್ನ ಕೇಸ್ನಲ್ಲಿ ಡ್ಯಾಮೇಜ್ ಮಾಡ್ಬಿಡ್ತಾನೆ ಅಂತ ನೀವು ಮನಸ್ಸಲ್ಲೇ ಬೈಕೊಂಡು ಬಾಗಿಲಿಂದ ಹೊರಗಡೆ ಹೋಗಿ ಇರೋ ಸಾಹೇಬ ತಲೆ ಕೆಟ್ಟೋಗಿದೆ ಎಲ್ಲ ಇಂಟಿ ಹತ್ರ ಬೈಸ್ಕೊಬಂದು ಅದಕ್ಕೆ ಇವತ್ತು ಡೇಟ್ ಕೊಟ್ಬಿಟ್ಟ ಅಂತ ನೀವೇ ಬೈಕೊಂಡು ನಮ್ಮ ಮೇಲೆ ಏನೋ ಒಂದು ಆರ್ಡರ್ ಪಾಸಿಟಿವ್ ನೆಗೆಟಿವ್ ಆದರೆ ಅದಕ್ಕೆ ಒಂದು ಉತ್ತರ ಕೊಟ್ಕೊಂಡು ಹೋಗ್ತಿರಲ್ಲ. ಅದೇ ಹೇಳೋದಲ್ಲ, ಮನುಷ್ಯ ಅಂದಮೇಲೆ ಫೀಲಿಂಗ್ಸ್ ಇರುತ್ತೆ, ಅದನ್ನು ಹಂಚ್ಕೊತಾನೆ, ಆ ರೀತಿ ವ್ಯಕ್ತಪಡಿಸ್ತಾನೆ. ಹಾಗೆ ನೀವು ಪಾಪ ಮೇಡಮ್ ಬಗ್ಗೆ ವ್ಯಕ್ತಪಡಿಸಿದ್ದು ನನ್ನ ಪ್ರಕಾರ ಮೇಡಮ್ ಅದನ್ನು ತಪ್ಪಾಗಿ ತಗೊಳ್ದೆ, ಹೌದು ಇದರಲ್ಲಿ ನನ್ನ ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಮಾರ್ಗದರ್ಶನ ಅಂತ ತಿಳ್ಕೊಂಡು ಹೋಗ್ತಾರೆ ಅಂತ ನಾನು ಅವ್ರ ಪರವಾಗಿ ನಿಮಗೆ ಆಶ್ವಾಸನೆ ಕೊಡ್ತೀನಿ. ಬೇಕು ನಾವು ಏನು ಮಾಡ್ತಾ ಇದ್ದೀವಿ, ಏನೇನು ಸರಿ ಇದು ತಪ್ಪಿದೆ ಅಂತ. ಯಾಕಂದರೆ ಎಲ್ಲ ಮನುಷ್ಯ ಎಲ್ಲ ವಿಚಾರದಲ್ಲೂ ಸರಿ ಇದ್ದಾನೆ ಅಂತ ಭಾವಿಸ್ಕೊಳ್ಳೋದು ಅವ್ರ ಮೂರ್ಖತನ. ಅವನು ಎಷ್ಟೇ ಬುದ್ಧಿವಂತನಾಗಿರಲಿ, ಎಷ್ಟೇ ಉನ್ನತ ಸ್ಥಾನದಲ್ಲಿರಲಿ, ಮನುಷ್ಯ ಅಂದಮೇಲೆ ಒಂದು ತಪ್ಪು ಎಡುವುಗಳು ಇದ್ದೇ ಇರುತ್ತೆ. ಅದು ಅರಿವಿಗೆ ಬರಬೇಕಂದ್ರೆ ಯಾರಿಗೆ ಅದರಿಂದ ಸಮಸ್ಯೆ ಆಗಿರುತ್ತೆ, ಬೇಸರ ಅನಿಸುತ್ತೆ, ಅವರು ವ್ಯಕ್ತಪಡಿಸಿದ್ರೆ ಮುಕ್ತವಾಗಿ ಅದನ್ನು ನಾವು ತಿಳ್ಕೊಂಡು ಅರ್ಥಪಡಿಸ್ಕೊಂಡು ಅದನ್ನು ತಿಳ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಮುಜುಗರ ಆಗಲಿ ಅವಮಾನ ಆಗಲಿ ನನ್ನ ಪ್ರಕಾರ ಇಲ್ಲ. ಅದು ನನ್ನ ವಿಚಾರದಲ್ಲೂ ನೀವು ನಾಳೆ ನಾನು ಇನ್ನೊಂದು ವರ್ಷ ಬಿಟ್ಟು ಹೋಗುವಾಗಲೂ ನೀವು ಓಪನ್ ಆಗಿ ಹೇಳಿದ್ರೆ ನಾನು ಸ್ವೀಕಾರ ಮಾಡ್ತೀನಿ. ಅದರಲ್ಲಿ ಯಾವುದೇ ನಾನು ಬೇಸರ ಅಂತೂ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಈಗ ಹೇಳಿದ್ರು ನಾನು ರೆಡಿ ಇದ್ದೀನಿ ಹೇಳೋಕ್ಕೆ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಸರಿಪಡಿಸ್ಕೊಳ್ಳೋದ್ರಲ್ಲಿ ಒಟ್ಟಾರೆ ಕೆಲಸ ಆಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು ಕೆಲಸ. ನೀವು ಕಕ್ಷಿದಾರ ಪರವಾಗಿ ಬಂದಿರ್ತೀರ, ನಾವು ನ್ಯಾಯ ಕೊಡೋ ಸ್ಥಾನದಲ್ಲಿ ಕೂತಿರ್ತೀವಿ. ಒಟ್ಟಾರೆ ಅಲ್ಲಿ ಬಂದಿರೋಂಥ ಕಕ್ಷಿದಾರರಿಗೆ ಒಂದು ಸೂಕ್ತ ಸಮಯದಲ್ಲಿ ನ್ಯಾಯ ದೊರಕಂಗೆ ಆಗಬೇಕು. ಹಾಗಾಗಿ ಲೋಕದಲ್ಲೂ ಕೂಡ ಬರ್ತಾ ಇದೆ, ದಯವಿಟ್ಟು ಅದಕ್ಕೆಲ್ಲ ಸಹಕಾರ ಮಾಡಿ ಕಕ್ಷಿದಾರರಿಗೆ ಹೇಳಿ. ಚೆಕ್ ಕೇಸ್ಗಳು ಭಾಳ ಬಾಕಿ ಉಳಿತಾ ಇದೆ, ವಿಚಾರಣೆಗಳು ನಿಧಾನ ಆಗ್ತಾ ಇದ್ದಾವೆ. ಮತ್ತು
ಹಳೆ ಸೂಟ್ ಪಾರ್ಟಿಷನ್ ಸೂಟ್ಗಳು ಭಾಳ ಇದ್ದಾವೆ. ದಯವಿಟ್ಟು ಅವೆಲ್ಲ ಮನವರಿಕೆ ಮಾಡಿ ಲೋಕದಲ್ಲಕ್ಕೆ ಸಹಕಾರ ಕೊಡಿ. ಸ್ಪೆಷಲ್ ಆಗಿರುತ್ತೆ. ಶಿಡ್ಲಘಟ್ಟ ನಾನು ಫಸ್ಟ್ ಪೋಸ್ಟಿಂಗ್ ಆಗಿದೆ ಅಂತೇಳಿ ನಾನು ಇಲ್ಲಿಗೆ ಒಂದು ವರ್ಷದ ಮೇಲೆ ಇಷ್ಟು 2-3 ತಿಂಗಳಾಗಿರ್ಬೋದು. ಬಟ್ ಅದರಲ್ಲಿ ನಾನು 2 ತಿಂಗಳು ಟ್ರೈನಿಂಗ್ ಹೋಗಿದೆ. ಬಟ್ ಇಲ್ಲಿ ನನಗೆ ಅಡ್ವೊಕೇಟ್ಸಿಂದ ಆಗಿರ್ಬೋದು ಮತ್ತು ತುಂಬ ಸಪೋರ್ಟಿವ್ ಸಿಕ್ಕಿದೆ, ಅದೇ ಕೋಪರೇಷನ್ ಸಿಕ್ಕಿದೆ. ನಾನಿಲ್ಲಿ ಫಸ್ಟ್ ಬಂದಾಗ ಇಲ್ಲಿ ಇರೋ ಪೆಂಡೆನ್ಸಿ ಅಂದರೆ 2,000-3,000 ಹತ್ತಿರ ಇದೆ. ಒಂದು ದಿನಕ್ಕಿಲ್ಲ ಅಂತಂದರೂ ಒಂದು 100 ಮೇಲೆ ಕೇಸ್ಗಳು ಪೋಸ್ಟಿಂಗ್ ಆಗಿರುತ್ತೆ. ಮತ್ತು ನಾನು ಫಸ್ಟ್ ಬಂದಾಗ ಇಲ್ಲಿ ಎಲ್ಲ ಎವಿಡೆನ್ಸ್ ಸ್ಟೇಜು ಈ ಥರನೇ ಸ್ಟೇಜ್ ವೈಸ್ ಅದೇ ಇದ್ದಿದ್ದು. ಇವಾಗ ಏನು ಆರ್ಗ್ಯುಮೆಂಟ್ ಸ್ಟೇಜು ಮತ್ತು ಡಿಫೆಂಡೆಂಟ್ ಎವಿಡೆನ್ಸ್ ಸ್ಟೇಜ್ ಈ ಥರ ಬಂದಿದೆ. ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನೀವೇ ಅಂತಲೇ ಹೇಳ್ಬೋದು. ಮತ್ತು ನನಗೆ ಇಲ್ಲಿ ಕೋಟ ಮಾಡಲಿಕ್ಕೂ ಅಷ್ಟೇ ಎಲ್ಲ ರೀತಿಯ ಸಹಕಾರ ಮಾಡಿದ್ದೀರಾ. ಇಲ್ಲ ವಕೀಲರು ಇವತ್ತು ಮಾಡಬೇಕು ಅಂತ ಹೇಳಿದಾಗೆಲ್ಲ ಯಾರು ಅಷ್ಟು ಇದು ತಕರಾರು ಮಾಡದೇ ಕೆಲಸ ಎಲ್ಲ ಮಾಡಿದ್ದೀರಾ. ತುಂಬ ಕೋಆಪ್ರೇಷನ್ ಕೊಟ್ಟಿದ್ದೀರಾ. ಮತ್ತು ಇವಾಗ 1 ವರ್ಷದಲ್ಲಿ ಯಾವುದೋ ಮೂವಿ ಡೈಲಾಗ್ ಇದೆಯಲ್ಲ, ಇದು ಬೇಕು ಇಷ್ಟಪಟ್ಟು ಬಂದಿದ್ದೆಲ್ಲ ದಾರಿ ತಪ್ಪಿಕೊಂಡಿದ್ದು ಅಂತ. ಅಂದರೆ 1 ವರ್ಷಕ್ಕೇ ಇಲ್ಲಿಗೆ ಹೊಸೊಬ್ಬರು ಯಾರಾದರೂ ಒಬ್ಬರು ಬಂದಾಗ ಅಂದರೆ ಅಲ್ಲಿ ಪೆಂಡೆನ್ಸಿ ಜಾಸ್ತಿ ಇರೋದ್ರಿಂದ ಯಾರಾದರೂ ಒಬ್ಬರನ್ನ ಇಲ್ಲಿಂದ ಅಲ್ಲಿ ಕಳಿಸಿ ಮತ್ತು ಅವ್ರನ್ನ ಇಲ್ಲಿಗೆ ಕೊಡಬೇಕು ಅನ್ನೋದು ಇದ್ದದ್ರಿಂದ ನಾನೇ ಒಪ್ಕೊಂಡು ನಾನೇ ಹೋಗೋದು ರೆಡಿ ಇದ್ದೀನಿ ಸರ್ ಅಂತೇಳಿ ನಮ್ಮ ಸಿ ಸಾಹೇಬ್ರಿಗೆ ಹೇಳಿದಾಗ ಅವರು ಹೇಳಿದ ಮೇರೆಗೆ ಇವಾಗ ವರ್ಗಾವಣೆ ಆಗಿದೆ. ಮತ್ತು ಇವಾಗ ನೀವು ಹೇಳಿದ್ದಂಥ ಎಲ್ಲ ಸಜೆಷನ್ಗಳು ನಾನು ಸ್ವೀಕರಿಸಿದ್ದೇನೆ. ಏನಂತಂದರೆ ನಮ್ಮದು ಪೆಂಡೆನ್ಸಿ ಬಂದು 2,500 ಜಾಸ್ತಿ, 2,500ಗಿಂತಲೂ ಜಾಸ್ತಿ ಇದೆ. ದಿನಕ್ಕೆ ಒಂದು 100 ಈ ಥರ ಕೇಸು ಪೋಸ್ಟ್ ಕಡಿಮೆ ಅಂದರೂ ಇದ್ದೇ ಇರುತ್ತೆ. ಅದಾದ ನಂತರ ನನಗೆ ಈಗ 3 ತಿಂಗಳು 4 ತಿಂಗಳಿಂದ ಐಟಮ್ನರಿ ಅಂತ 3 ಡೇಸು ಅಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಹಂಗಾಗಿ ಒಂದು 100-120 ಕೇಸ್ಗಳು ಇವಾಗ 150, ಒಂದೊಂದು ಸಲ 160 ಈ ಥರ ಪೋಸ್ಟ್ ಆಗಿರೋದು ಇದೆ. ಫಸ್ಟ್ ಕಾಲಿಂಗ್ ಅವರು ಬೇಗನೆ ಮುಗೀತಿತ್ತು. ಅದಾದ ನಂತರ ನೆಕ್ಸ್ಟು ಯಾವುದಾದ್ರೂ ಕ್ರಾಸ್ ಆರ್ಗ್ಯುಮೆಂಟ್ ಇದ್ದಾಗ ಪಾಸ್ ಓವರ್ ಮಾಡ್ತಿದ್ದು ಸಾಮಾನ್ಯನೇ, ಪಾಸ್ ಓವರ್ ಮಾಡಲೇಬೇಕು. ಅದಾದ ನಂತರ ಯಾರಾದರೂ ಈ ಥರ ಕ್ರಾಸಿಗೆ ಅಂತ ಬಂದಾಗ ಕ್ರಾಸು ಒಂದು 10 ನಿಮಿಷ 15 ನಿಮಿಷ ಹೆಚ್ಚು ಕಡಿಮೆ ಆಗಿ ಮುಂದೆ ಹೋಗುತ್ತೆ. ಅವತ್ತೇನಾದ್ರು 4-5 ಕ್ರಾಸ್ಗಳು ಇತ್ತು ಅಂತಂದರೆ ಮಧ್ಯಾಹ್ನ ಆಗೇ ಬಿಡುತ್ತೆ. ಮತ್ತು ಈ ಆರ್ಗ್ಯುಮೆಂಟ್ ಅಂತ ತಗೊಂಡ್ರೆ ಹಾಗೆ ಆಗುತ್ತೆ. ಇವಾಗ ಆರ್ಗ್ಯುಮೆಂಟ್ ಇರೋರು ಇಲ್ಲ ಸ್ವಾಮಿ ನಾವು ರೆಡಿ ಇದ್ದೀವಿ ಮಾಡ್ತೀವಿ ಅಂತಂತಂದರೆ ಇಲ್ಲ ನೀವು ಲೇಟಾಗಿ ಮಾಡಿ ಅಂತ ಅನ್ನೋಕ್ಕಾಗಲ್ಲ ಅವರಿಗೆ. ಹಾಗಾಗಿ ಯಾರು ರೆಡಿ ಇರ್ತಾರೆ ಅವ್ರನ್ನೇ ಫಸ್ಟ್ ನಾನು ಕೇಳಿದ್ದೀನಿ, ತೊಗೊಂಡಿದ್ದೀನಿ. ಅದಾದ ನಂತರ ಇವಾಗ ಏನಾದರೂ ನಾನು ಯಾವಾಗ ಪಾಸ್ ಓವರ್ ಮಾಡ್ತಿದ್ದಿದ್ದು ಅಂತಂದರೆ ನೀವು ಅಂದರೆ ಈ ಸೀನಿಯರ್ಸು 3 ಕೊಟ್ಟಿರೋ ಕಡೆ ಕೆಲವೊಂದು ಆಫೀಸಲ್ಲಿ ನೀವೇ ಹೇಳ್ದಂಗೆ ಒಬ್ಬೊಬ್ಬರೇ ಇರ್ತೀರ. 3 ಕಡೆಯೂ ನಾವು ಹೋಗಬೇಕು. ಒಂದೊಂದ್ಸಲ ಕರೆದು ಪಾಸ್ ಓವರ್ ಮಾಡಿಲ್ಲ ಅಂತಂದರೆ ಏನೋ ನಿಲ್ ಮಾಡಿಬಿಟ್ರೆ ಅಥವಾ ಏನಾದರೂ ಪಾರ್ಟಿಗೆ ಸಮಸ್ಯೆ ಆಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನು ಪಾಸ್ ಓವರ್ ಮಾಡಿ ಸಂಜೆವರೆಗೂ ಇಟ್ಟಿದ್ದು. ಅಟ್ಲೀಸ್ಟ್ ಅವಾಗ ಡೇಟ್ ಕೊಟ್ಟರೆ ಅವಾಗ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರ ಮೇರೆಗೆ ನಾನು ಸಂಜೆವರೆಗೂ ನನ್ನ ಪಾಸ್ ಓವರ್ ಮಾಡ್ತಿದ್ದೆ ಹೊರತು ನಿಮ್ಮನ್ನ ಕೋರ್ಟಲ್ಲಿ ಕೂರಿಸ್ಬೇಕು ಅಥವಾ ಕಾಯಿಸ್ಬೇಕು, ಸಂಜೆ ಮೇಲೆ ಡೇಟ್ ಕೊಡಬೇಕು ಅನ್ನೋ ಯಾವ ಉದ್ದೇಶನೂ ನನಗೆ ಇರಲಿಲ್ಲ. ಅಟ್ಲೀಸ್ಟ್ ನಾನು ಕರೆದಾಗ 2 ಪಾರ್ಟೀಸು ಪ್ರೆಸೆಂಟ್ ಇದ್ದು ಡೇಟ್ ಕೇಳಿದರೆ ನಾನು ಅವಾಗ ಕೊಡ್ತಿದ್ದೆ. ಅಟ್ಲೀಸ್ಟ್ ಒಬ್ಬರು ಪ್ರೆಸೆಂಟ್ ಇದ್ದು ಇನ್ನೊಬ್ರು ಇಲ್ಲ ಸ್ವಾಮಿ ಇಲ್ಲ ಅಲ್ಲಿ ಡೇಟ್ ಆಗಿಬಿಡಲಿ ಅಂತ ಹೇಳಿದಾಗ ಇನ್ನೊಂದು ಕಡೆ ತೊಂದರೆ ಆಗಬಾರ್ದಲ್ಲ ನೋಡಿ ಅವರು ಬರಲಿ ಅಂತೇಳಿ ಪಾಸ್ ಓವರ್ ಮಾಡಿ ಇಟ್ಟಿದ್ದು. ಸಂಜೆ ಆದ್ರೂ ಡೇಟ್ ಕೊಡ್ತಿದ್ದೆ. ಅದನ್ನ ಯಾವುದೇ ರೀತಿ ನೀವು ಮಾಡೋದಾಗಲಿ ಆ ಥರ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಆ ಒಂದು ಉದ್ದೇಶದಿಂದ ನಾನು ಸಂಜೆವರೆಗೂ ಪಾಸ್ ಓವರ್ ಮಾಡ್ತಿದ್ದೆ ಹೊರತು ಬೇರೆ ಥರ ಉದ್ದೇಶ ಇರಲಿಲ್ಲ. ಮತ್ತು ನಾನು ಟ್ರೈನಿಂಗಲ್ಲಿ ಇರ್ಬೇಕಾದ್ರೆ ನಮಗೆ ಶಾಡೋ ಸಿಟ್ಟಿಂಗ್ ಅಂತೆಲ್ಲ ಹಾಕಿದ್ರು. ಅಲ್ಲಿ ಬೆಳಿಗ್ಗೆ 11 ಗಂಟೆಗೆ ಹೋದರೆ 2 ಗಂಟೆಗೆ ಮತ್ತು 2:45 ಹೋದರೆ 5:45ವರೆಗೂ ಸಿಟ್ಟಿಂಗ್ ಇತ್ತು. ನಾವು ಆ ಥರ ನಮ್ಗೆ ಅಲ್ಲಿ ಪ್ರಾಕ್ಟೀಸ್ ಆ ಥರ ಮಾಡಿಸಿರೋದ್ರಿಂದ ನಾವು 5:15ವರೆಗೂ ಕೊಟ್ಟಿರೋ ಟೈಮಿಂಗ್ಸ್ ಇರೋದೇ 5:45. ಅಲ್ಲಿವರೆಗೂ ಕೆಲಸ ಮಾಡಲೇಬೇಕಿರುತ್ತೆ. ಈಗ ಫಸ್ಟ್ ರೌಂಡಲ್ಲೇ ಎಲ್ಲರೂ ಡೇಟ್ ಕೊಟ್ಬಿಟ್ರೆ ಕೊನೆವರೆಗೂ ಇವಾಗ ನಾವು ಕೆಲಸ ಮಾಡಲೇಬೇಕಿರುತ್ತೆ. ಮತ್ತು ನಾವು ಆ ಥರ ಕೆಲಸ ಮಾಡಿದ್ರಷ್ಟೇ ಮ್ಯಾಟರ್ಗಳು ರೈಪ್ ಆಗೋದು ಮತ್ತು ನಾವು ಕೋರ್ಟಲ್ಲಿ ರೀಚ್ ಆಗೋದಕ್ಕೂ ಸಾಧ್ಯ ಅಂತ ಹೇಳ್ತಾ ನಿಮ್ಮ ಏನು ನೆಕ್ಸ್ಟು ಈ ಥರ ಏನಾದರೂ ಬಂದಾಗ ಇನ್ನೊಂದು ಸ್ವಲ್ಪ ಬೇಗ ಸಮಯದಲ್ಲಿ ಡೇಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಎಲ್ಲರಿಗೂ ಹೊಂದಿಸ್ತೀವಿ. ಮತ್ತು ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ರೋಷನ್ ಸರ್ ಬಗ್ಗೆ ಹೇಳಬೇಕು. ನಾನಿಲ್ಲಿ ಫಸ್ಟ್ ಬಂದಾಗ ರೋಷನ್ ಸರು ನನಗೆ ವೆಲ್ಕಮ್ ಮಾಡಬೇಕಾದ್ರೆ ಇರಲಿಲ್ಲ, ಆದರೆ ಇವತ್ತು ಸೆಂಡ್ ಆಫ್ ಮಾಡಬೇಕಾದ್ರೆ ಸರಿಂದನೇ ಇದೆ. ಮತ್ತು ನಾನು ಫಸ್ಟು ನನಗೆ ಈ ಥರ ಶಿಡ್ಲಘಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ನಮ್ಮ ಸೀನಿಯರ್ಸು ಮತ್ತು ತುಂಬ ಜನ ಫೋನ್ ಮಾಡಿದರು. ಅಲ್ಲಿ ನಮ್ಮ ರೋಷನ್ ಸರ್ ಇದ್ದಾರೆ, ತುಂಬ ಒಳ್ಳೆಯವರು, ಅವರೆಲ್ಲ ಏನೇ ಕೇಳಿದ್ರು ಹೇಳ್ಕೊಡ್ತಾರೆ ಮೇಡಮ್, ಅವ್ರ ಮಾರ್ಗದರ್ಶನ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಹೋಗಿ ಅಂತ ಫಸ್ಟಿಂದನೇ ಹೇಳಿ ಕಳಿಸಿದ್ರು. ಅದೇ ಥರ ಇಲ್ಲಿಗೆ ಬಂದಾಗಲೂ ಅಷ್ಟೇ ಸರ್ ಕಡೆಯಿಂದ ನನಗೆ ತುಂಬ ಮಾರ್ಗದರ್ಶನ ಸಿಕ್ಕಿದೆ. ನಾನೇನಾದರೂ ಸಮಸ್ಯೆ ಈ ಥರ ಏನಾದರೂ ಸಮಸ್ಯೆ ಅಂತಂದರೆ ಸರ್ ಹಿಂಗಾಗಿದೆ ಸರ್ ಏನು ಮಾಡೋದು ಅಂತ ಕೇಳಿದಾಗ ಯಾವಾಗಲೂ ಅಷ್ಟೇ ಹೇಳ್ಕೊಟ್ಟಿದ್ದಾರೆ. ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ. ಕೆಲವೊಂದು ಸಲ ನನಗೆ ಆರೋಗ್ಯ
ಈ ಥರ ಟೆನ್ಷನ್ ತಗೋತೀರಾ, ಕೆಲಸ ಮಾಡಲೇಬೇಕು, ಆರಾಮಾಗಿ ಕೆಲಸ ಮಾಡಿ, ಜೊತೆಗೆ ಆರೋಗ್ಯನ ನೋಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅದಾದ ನಂತರ ನನಗೆ ಪೂಜಾ ಮೇಡಮ್ ಇದ್ದರು. ಪೂಜಾ ಮೇಡಮ್ ನಾನು ಅವ್ರ ಜೊತೆ ಕಳೆದಿದ್ದು 1 ತಿಂಗಳಾಗಿದ್ರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅದಾದ ನಂತರ ಸುಕನ್ಯಾ ಮೇಡಮ್ ಬಂದರು. ಅವರು ಅಷ್ಟೇ, ನನಗೆ ಏನೇ ಸಮಸ್ಯೆ ಇದ್ರು ನಾನು ಯಾವಾಗ ಸಿಟಿಯಿಂದ ಹೇಳಿದೋಗಿ ಮೇಡಮ್ಗೆ ಫೋನ್ ಮಾಡಿದ್ರು. ಇವಾಗ 10 ಗಂಟೆ ರಾತ್ರಿ ಫೋನ್ ಮಾಡಿ ಮೇಡಮ್ ಹಿಂಗಾಗಿದೆ, ಈ ಥರ ಪ್ರಾಬ್ಲಮ್ ಇದೆ, ಇವಾಗ ಏನು ಮಾಡೋದು ಅಂತ ಕೇಳಿದ್ರು ಹೇಳ್ಕೊಡ್ತಾ ಇದ್ರು. ಎಲ್ಲ ರೀತಿ ಅವರೂ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು